ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ. ಇದೀಗ ವಾಟಾಳ್ ನಾಗರಾಜ್ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ. ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ, ಇದರ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಯಾವ ವಿಚಾರ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ. ವಾಟಾಳ್ ನಾಗರಾಜ್ ಡಿ ಕೆ ಶಿವಕುಮಾರ್ ಏನು ಮಾತನಾಡಿದ್ರು ಫೋನ್ನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಕಾವೇರಿ ನೀರು ವಿಚಾರವಾಗಿ ರಾಜ್ಯದ ರೈತರ ಹಾಗೂ ಜನರ ಹಿತ ಕಾಯಲು ಸರ್ಕಾರ ಬದ್ಧವಾಗಿರುವಂತಹ ವಿಚಾರ, ಆತಂಕ ಪಡುವ ಅವಶ್ಯಕತೆ ಇಲ್ಲ. ಆದರೆ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ ಕೈ ಬಿಡುವಂತೆ ಡಿ ಕೆ ಶಿವಕುಮಾರ್ ಫೋನ್ ಮಾಡಿ ವಾಟಾಳ್ ನಾಗರಾಜ್ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೂ ಕೂಡ ಕನ್ನಡ ಪರ ವಾಟಾಳ್ ನಾಗರಾಜ್ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಕರ್ನಾಟಕ ಬಂದ್ ಹಿಂಪಡೆಯಲ್ಲ ಎಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್, ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ, ಬಂದ್ನಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ, ಅಖಂಡ ಕರ್ನಾಟಕ ಬಂದ್ ಆಗಲಿದೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ಗೆ. ಏನೋ ಸಿಎಂ ಡಿ ಕೆ ಶಿವ್ ಕೂಡ ಬರಬೇಕು, ಆ ವಿಚಾರಕ್ಕೆ ವಿಳ್ಳೆದೆಲೆ ನೀಡಿ ಅವರಿಗೆ ಸ್ವಾಗತಿಸ್ತೇನೆ. ಮಳೆ ಆಗಿದೆ ಅಂತ ತಮಿಳುನಾಡಿಗೆ ನೀರು ಬಿಡಬೇಡಿ, ನಮ್ಮ ನಾಲೆಗಳಿಗೆ ನೀರು ಹರಿಸಬೇಕು ಅಂತೇಳಿ ಕರ್ನಾಟಕ ಬಂದ್ನಿಂದಾಗಿ ಯಾರಿಗೂ ನಷ್ಟ ಆಗುವುದಿಲ್ಲ, ರಾಜ್ಯದ ಅಭಿವೃದ್ಧಿಗೆ ಒತ್ತಾಯಿಸಿ ಬಂದ್ ನಡೆಸುತ್ತೇವೆ ಎಂದು ಸ್ಪಷ್ಟವನ್ನ ಪಡಿಸಿರುವಂತಹ ವಿಚಾರ. ವೀಕ್ಷಕರೇ, ಈ ಹಿಂದೆ ಕೂಡ ಹಲವಾರು ಹೋರಾಟಗಳನ್ನು, ಕನ್ನಡ ಪರ ಹೋರಾಟಗಳನ್ನ ಮಾಡ್ಕೊಂಡ್ಬಂದಿರುವಂಥ ವಾಟಾಳ್ ನಾಗರಾಜ್ ಇವತ್ತು ಒಂದು ನೀರಿನ ವಿಚಾರವಾಗಿ ಹಲವಾರು ಹೋರಾಟಗಳನ್ನು ಮಾಡ್ಕೊಂಡ್ಬಂದಿದ್ದಾರೆ. ಕಾವೇರಿ ನದಿಯ ವಿಚಾರಕ್ಕೆ ಸದ್ಯಕ್ಕೆ ತಮಿಳುನಾಡಿಗೆ ನೀರು ಬಿಡಬೇಕು ಬೇಡವಾ ಅನ್ನೋ ವಿಚಾರ ಭಾಳ ಸದ್ದು ಆಗಿರುವಂಥದ್ದು. ಸದ್ಯಕ್ಕೆ ಕರ್ನಾಟಕದಲ್ಲಿ ಮಳೆ ಕಡಿಮೆ ಆಗಿರುವುದರಿಂದ ನೀರು ಬಿಡಬೇಕು ಅಂತೇಳಿ ಮಾಡಿರೋಂಥ ಈ ಒಂದು ಆದೇಶಕ್ಕೆ ಸದ್ಯಕ್ಕೆ ವಾಟಾಳ್ ನಾಗರಾಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಬಂದ್ ಮಾಡ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಬಂದ್ ಬಿಡಿ, ನಿಮಗೆ ಕೈ ಮುಟ್ಕೊಳ್ತೀನಿ, ಬಂದ್ ಮಾಡಬೇಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ಕನ್ನಡ ಪರ ಹೋರಾಟಗಾರರ ಒಂದು ಫೋನ್ ಮಾಡಿ ಅವರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ. ಈ ಮನವಿಯನ್ನು ಕೂಡ ಯಾರು ಕೂಡ ಒಪ್ತಾ ಇಲ್ಲ. ಸದ್ಯಕ್ಕೆ ಬಂದ್ ಮಾಡೇ ಮಾಡ್ತೀವಿ ಅನ್ನುವಂತಹ ಪಣವನ್ನು ಕನ್ನಡ ಪರ ಹೋರಾಟಗಾರರು, ವಾಟಾಳ್ ಅವರ ನೇತೃತ್ವದ ಸಂಘ, ಹಾಗೆ ಕನ್ನಡ ರಕ್ಷಣಾ ವೇದಿಕೆಯ ಸಂಘ, ಕೆಲವೊಂದಿಷ್ಟು ರೈತರ ಸಂಘ ಸಪೋರ್ಟ್ ಕೂಡ ಇರುವಂಥದ್ದು. ಸದ್ಯಕ್ಕೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಸೊ ಇದಕ್ಕೆ ಮನವೊಲಿಸಿ ಒಂದು ಅಖಂಡ ಕರ್ನಾಟಕ ಬಂದ್ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಆದರೆ ಬಂದ್ ಮಾಡಬೇಡಿ ಅಂಥೇಳಿ ಪ್ರಭಾವಿ ನಾಯಕರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತಾ ಇದ್ದಾರೆ, ಮನವೊಲಿಸ್ತಾ ಇದ್ದಾರೆ. ಆದರೆ ಕನ್ನಡ ಪರ ಹೋರಾಟಗಾರರು ಈ ವಿಚಾರವಾಗಿ ಯಾರ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಸದ್ಯಕ್ಕೆ ನಾವು ಮಾಡೇ ಮಾಡ್ತೀವಿ ಹೋರಾಟವನ್ನು, ನಮಗೆ ಕಾವೇರಿ ನೀರು ಬೇಕೇ ಬೇಕು, ಕಾವೇರಿ ನೀರನ್ನು ಒಂದು ಚೂರು ಕೂಡ ಬೇರೆ ಕಡೆಗೆ ತಮಿಳುನಾಡಿಗೆ ನೀರು ಬಿಡಬಾರ್ದು, ಆದರೆ ತಮಿಳುನಾಡಿಗೆ ನೀರೇ ಹಾಕ್ಬಿಡ್ತೀರಿ ಅಂತೇಳಿ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನೋ ಒತ್ತಡವನ್ನು ಒಂದು ಸಂಘದ ಸದಸ್ಯರು ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳು ಒತ್ತಾಯವನ್ನು ಮಾಡಿಕೊಂಡು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಆದರೆ ನಮ್ಮ ಕರ್ನಾಟಕದ ನೀರು, ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಎಚ್ಚರಿಕೆಯನ್ನು ಕೊಡುವ ಸಂದೇಶದಿಂದ ಒಂದು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂಥೇಳಿ ಕರ್ನಾಟಕ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನು ಮಾಡ್ತಾ ಇರುವಂಥ ಪ್ರಭಾವಿ ನಾಯಕರುಗಳು ಇವತ್ತು ಆದೇಶವನ್ನು ಮಾಡಿದ್ದಾರೆ. ನಾವು ಕರ್ನಾಟಕ ಬಂದ್ ಮಾಡ್ತೀವಿ ಆಗಸ್ಟ್ 13 ಅಂತೇಳಿ ಈಗಾಗಲೇ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇದಕ್ಕೆ ಎಚ್ಚೆತ್ತುಕೊಂಡಂತಹ ಡಿ ಕೆ ಶಿವಕುಮಾರ್ ಪ್ರಭಾವಿಗಳಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ. ಬನ್ನಿ, ಈ ರೀತಿಯಾಗಿ ಒಂದು ಬಂದ್ ಮಾಡಬೇಡಿ, ಭಾಳ ಸಮಸ್ಯೆ ಆಗುತ್ತೆ, ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅಂತೇಳಿ. ಆದರೆ ನಾವು ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇಲ್ಲ, ರಾಜ್ಯದ ಅಭಿವೃದ್ಧಿಗೆ ಒತ್ತಾಯಿಸ್ತಾ ಇರುವಂಥದ್ದು, ಬಂದ್ ಮಾಡ್ತಾ ಇರುವಂಥದ್ದು ಒಳ್ಳೆಯ ಉದ್ದೇಶ. ಕಾವೇರಿ ನೀರನ್ನು ಇವತ್ತು ಬಿಟ್ಟರೆ ನಾಳೆ ನಾವು ನೀರೇನು ಕುಡಿಯೋದು? ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಪರವಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗುವ ರೀತಿಯಲ್ಲಿ ನಾವು ಬಂದ್ ಮಾಡ್ತಾ ಇಲ್ಲ. ಕಾವೇರಿ ನೀರು ನಮ್ಮದು, ನಮ್ಮ ಹೋರಾಟಕ್ಕೆ
ಕಾವೇರಿ ತಮಿಳುನಾಡಿಗೆ ನೀರು ಬಿಡಬಾರ್ದು, ಆ ಕಾರಣಕ್ಕೋಗಿ ನಾವು ಬಿಡ್ತಾ ಇದ್ದೀವಿ, ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ನೇರವಾಗಿ ಖಡಕ್ಕಾಗಿ ಡಿ ಕೆ ಶಿವಕುಮಾರ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕಾದು ನೋಡಬೇಕಿದೆ ವೀಕ್ಷಕರೇ. ಇವತ್ತಿನ ಬೆಳವಣಿಗೆಯಲ್ಲಿ ಭಾರಿ ಮಾತುಕತೆ ಚರ್ಚೆ ಆಗಿದೆ. ಸೊ ಡಿ ಕೆ ಶಿವಕುಮಾರ್ ಮಾತನ್ನು ಕೂಡ ಕೇಳದೆ ವಾಟಾಳ್ ನಾಗರಾಜ್ ಈ ಒಂದು ಬಂದ್ಗೆ ಒಂದು ಹಿಂದೆ ಸರಿಯುವ ಮಾತಿಲ್ಲ, ನಾನು ಬಂದನ್ನು ವಾಪಸ್ ಪಡೆಯುವುದಿಲ್ಲ, ನಾನು ಬಂದ್ ಮಾಡೇ ಮಾಡ್ತೀವಿ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ಈ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಏನು ಒಂದು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಏನಾದರೂ ಕರ್ನಾಟಕ ಬಂದ್ 13ಕ್ಕೆ ಚೇಂಜಸ್ ಕಾಣ್ತಾ, ಇಲ್ಲ ಬಂದನ್ನು ಕ್ಯಾನ್ಸಲ್ ಮಾಡ್ತಾರಾ, ಇಲ್ಲ ತಮಿಳುನಾಡಿಗೆ ನೀರು ಬಿಡಲ್ಲ ಅನ್ನುವಂಥ ಆದೇಶವನ್ನು ಮಾಡ್ತಾರಾ, ರೈತರ ಪರವಾಗಿ ನಿಲ್ಕೊಳ್ತಾರಾ ಮುಖ್ಯಮಂತ್ರಿಗಳು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಗೆ ಕ್ಲಿಕ್ ಮಾಡಿಕೊಂಡ್ರೆ ಹೊಸ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.